ಅಲ್ಲ ಸರ್, ನೀವು ಲಾಯರ್ ಥರದಿಂದ ಈಗ ಹೋಗ್ತಿದ್ದೀರಾ ಸರ್ ಈಗ ಕೋರ್ಟ್ಗೆ ಏನಾದರೂ ಸಿವಿಲ್ ಕೋರ್ಟ್ಗೆ? ಆಲ್ರೆಡಿ ಕೊಟ್ಟಾಗಿದೆ ಅದು. ಹಾಂ, ರಿಪ್ಲೈ ಕೊಟ್ಟಿದ್ದೀವಿ, ಅವ್ರು ರಿಪ್ಲೈ ಕೊಟ್ಟಿಲ್ಲ. ಅಂದರೆ ನಿಮ್ಮ ಅಕ್ಕ ಬಾವರು ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಾ? ಫಸ್ಟ್ ಅವ್ರು ಕಳಿಸಿರೋದು ನಮಗೆ. ಓಕೆ. ಸರಿ, ಇದು ಲಾಯರ್ ನೋಟಿಸ್ ಅಂತ ಕಳಿಸಿದ್ರು. ಹಾಂ, ಆ ಲಾಯರ್ ನೋಟಿಸ್ಗೆ ನನ್ನ ಕಡೆಯಿಂದ ರಿಪ್ಲೈ ಕೊಟ್ಟಿದ್ದೀನಿ. ಓಕೆ. ಅವ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. So, ಹಾಗಾಗಿ ಐ ಆಮ್ ವೇಟಿಂಗ್ ಫಾರ್ ದ ರಿಪ್ಲೈ ಅಷ್ಟೇ. ರಿಪ್ಲೈಗೋಸ್ಕರ ವೇಟ್ ಮಾಡಿದ್ವಿ. ಕೋರ್ಟ್ ಕಡೆ ಮೂವ್ಮೆಂಟ್ ಮಾಡಿದ್ರೆ ಕೋರ್ಟಲ್ಲಿ ನಮ್ಗೆ ಸಾಕ್ಷಿಗಳು ಕೊಡ್ತೀವಿ. ಹೌದಾ? ಅಲ್ಲ ಸರ್, ಅದು ಏನಂದರೆ ಯಾಕೆ ಈಗ ನಿಮ್ಮ ಮೇಲೆ ದಿಢೀರಂತ ಈ ರೀತಿ ಆಗೋ ಕಾರಣ ಏನು, ಯಾಕೆ ಅಂತ ಫ್ಯಾಮಿಲಿ ಮ್ಯಾಟ್ರ್ ಅಲ್ವಾ? ಅದನ್ನ ಅವ್ರು ಕೋರ್ಟಲ್ಲಿ ಹಾಕೊಂಡು ಅದನ್ನ ಅವ್ರ ಆಸ್ತಿನ ಬೈಫರ್ಗೇಟ್ ಮಾಡ್ಕೊಬೇಕು ಅಂತಿದ್ದಾರೆ. ಆ ಪ್ರಕಾರ ಬಂದಾಗ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕಲ್ವಾ? ಹೌದು. ಯಾವ FIR ಆಗಿಲ್ಲ ಸರ್. ಆಕ್ಚುಲಿ ನಾವು ಅವ್ರ ಮೇಲೆ ಕೊಟ್ಟಿದ್ದೀವಿ. ಹಾಂ, ನೀವು ಕೊಟ್ಟಿರೋದು ಸರ್, ಅದು ಅವ್ರು ಕೊಟ್ಟಿಲ್ವಾ? ಹೌದು, ಅವ್ರು ಕೊಟ್ಟಿರೋದಲ್ಲ, ನಾನ್ ಕೊಟ್ಟಿರೋದು. ಯಾಕಂದ್ರೆ ಅವ್ರ ಮೇಲೆ NCR ಆಗಿದೆ. ಹಾಂ, ಸೊ ಅದನ್ನೇ ಹೇಳ್ತಾ ಇರೋದು. ಅವ್ರು ಈ ತರ ಮನೆಗೆ ಬಂದು ಥ್ರೆಟ್ನಿಂಗ್ ಮಾಡೋದು, ಹೊಡೆಯಕ್ ಬರೋದು, ಹೊಡೆದಿದ್ದಾರೆ ಆಲ್ರೆಡಿ. ನಿಮ್ಗಾ ಸರ್? ನಿಮ್ಮಲ್ಲಿ ಹಾಂ, ನಿಮ್ಮ ಮೇಲೆ ಈ ಥರ ಹೊಡೆಯೋದೆಲ್ಲ ಮಾಡಿದ್ದಾರಾ? ನಮ್ಮ ವೈಫ್ ಮೇಲೆ ಮಾಡಿರೋದು. ಓಕೆ ಓಕೆ. ಸೊ ಅದ್ರ ಪ್ರೂಫ್ ಎಲ್ಲ ಇದೆ, ವಿಡಿಯೋ ಪ್ರೂಫ್ ಇದೆ, ಪ್ರತಿಯೊಂದು ಪ್ರೂಫ್ಸ್ಗಳಿದೆ. ಅದನ್ನ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಅವ್ರು ತಗೊಬೇಕು, ಪ್ರಾಪರ್ಟಿ ತಗೊಬೇಕು ಅಂದ್ರೂ. ಹಾಂ ಹಾಂ ಸೊ ಏನಂತಂದ್ರೆ ನಾವೆಲ್ಲ ಇಷ್ಟು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು. ಸೊ ಮದುವೆ ಆದ್ಮೇಲೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಶುರು ಆಗಿದೆ. ಓಕೆ. ಅದಕ್ಕೋಸ್ಕರ ನಮ್ಗೆ ಹೇಳ್ತಾ ಇರೋದು. ಅದನ್ನ ನಾವು ಸ್ಟೇಷನ್ ಅಲ್ಲಿ ಕುತ್ಕೊಂಡು ಅವ್ರು ಬಗೆಹರಿಸಿಲ್ಲ. ಅವರು ಅವರೊಂದು ಸೊಲ್ಯೂಷನ್ಸ್ ಎಲ್ಲ ಕೊಟ್ಟರು, ನಾನು ಒಂದು ಸೊಲ್ಯೂಷನ್ ಕೊಟ್ಟೆ. ಅವ್ರು ಯಾವ್ದಕ್ಕೂ ಬಗ್ಗಿಲ್ಲ. ಓಕೆ, ಅಂದ್ರೆ ನೀವು ಇದಕ್ಕಿಂತ ಮುಂಚೆ ಮಾತುಕತೆ ನಡೆಸಿದ್ರ ಇದ್ರ ಬಗ್ಗೆ? ಮಾತಾಡಿದ್ದೀನಿ. ಅಂದ್ರೆ ಮದ್ವೆಗೆ ಮುಂಚೆ ಇರಲಿಲ್ಲ, ಮದ್ವೆ ಆದ್ಮೇಲೆ ಅವ್ರಿಗೆ ಡಿಸ್ಪ್ಯೂಟ್ ಶುರು ಆಗಿರೋದು. ಓಕೆ. ಹಾಗಾಗಿ ಅವ್ರಿಗೆ ಅದನ್ನ ಹೇಳಿದೀನಿ ಅವ್ರಿಗೆ ಕಂಪ್ಲೀಟ್ ಆಗಿ. ನಿನ್ನೆನೂ ಅಷ್ಟೇ ಪೊಲೀಸ್ ಸ್ಟೇಷನ್ ಅವ್ರು ಅದನ್ನೇ ಹೇಳಿದ್ದಾರೆ, ದಯವಿಟ್ಟು ಇದು ಸಿವಿಲ್ ಕೋರ್ಟ್ ಮ್ಯಾಟರ್ ಇರೋದ್ರಿಂದ ಪೊಲೀಸ್ ಅವ್ರು ಎಂಟ್ರಿ ಆಗಕ್ಕಾಗಲ್ಲ. ಬಟ್ ಅದಾದ್ಮೇಲೂ ನೀವು ಒಳಗಡೆ ಎಂಟ್ರಿ ಆಗಿದ್ದೀರಾ, ಒಳಗಡೆ ಎಂಟ್ರಿ ಆದ್ಮೇಲೆ ಅವ್ರ ವೈಫ್ ಮೇಲೂ ಹಲ್ಲೆ ಮಾಡಿದೀರಾ. ಸೊ ಅದೆಲ್ಲ ತಪ್ಪಾಗಿರೋದ್ರಿಂದ ನೀವು ಸಿವಿಲ್ ಕೋರ್ಟ್ ಅಲ್ಲೇ ಆ ಪ್ರಾಪರ್ಟಿನ ತಗೋಬೇಕು ಅಂತ ನನ್ನ ಸ್ಟೇಷನ್ ಹೇಳಿ ಕಳಿಸಿದ್ದಾರೆ. ಸೊ ಅಲ್ಲಿವರೆಗೂ ಅದು ಹೇಳಿದ್ದಾರೆ, ಅಲ್ಲಿ ಸಿವಿಲ್ ಕೋರ್ಟ್ ಇಂದ ತೀರ್ಮಾನ ಆಗಿ ಬರೋವರೆಗೂ ನೀವು ಅಲ್ಲಿ ಹೋಗೋ ಆಗಿಲ್ಲ, ಅವರು ಇಲ್ಲಿ ಬರೋ ಹಾಗಿಲ್ಲ. ಸೊ ಅದೆಲ್ಲ ತೀರ್ಮಾನ ಕೊಟ್ಟಾಗಿದೆ. ಅಂದ್ರೆ ಕಂಪ್ಲೇಂಟ್ ಎಲ್ಲಿ ಸರ್, ಯಾವ ಸ್ಟೇಷನ್ ಕೊಡಕ್ ಹೋಗಿದ್ರಿ ನೀವು ಅಂತ? ಅವ್ರು ತಗೊಳ್ಳಿಲ್ವಾ? ಕಂಪ್ಲೇಂಟ್ ತಗೊಳ್ಳಿಲ್ವಾ ಅವರು ಸಿವಿಲ್ ಆಗಿರೋದ್ರಿಂದ? ಇಲ್ಲ ಇಲ್ಲ, ಅವರು ನಮ್ಗೇನು ಅಸಾಲ್ಟ್ ಮಾಡಕ್ ಬಂದಿದ್ರು. ಸೊ ಅದನ್ನ ನಾವು ಫಸ್ಟ್ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಲಾಡ್ಜ್ ಮಾಡಿದ್ವಿ. ಸೊ ಅದು NCR ಎಲ್ಲ ಇದೆ, ಅದ್ರ ಕಂಪ್ಲೀಟ್ ರಿಪೋರ್ಟ್ ನಮ್ಮ ಹತ್ರ ಇದೆ. ಸೊ ಅದಾದ್ಮೇಲೆ ಮನೆಗೆ ಬಂದಾಗ ಮತ್ತೆ ಮನೇಲಿ ಬಂದಾಗ ಹೊಡೆದಿದ್ದಾರೆ ನಮ್ಗೆ. ಸೊ ಅದನ್ನ ನಾನು ಮತ್ತೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಅವ್ರು ಅದನ್ನೇ ಹೇಳಿದ್ರು. ಸರ್, ಅಂದ್ರೆ ಗಲಾಟೆ ಆಗಿರೋದು ಅಂದ್ರೆ ಕೈ ಮಾಡ್ಕೊಂಡದ್ದು ಇವತ್ತಾ ಅಥವಾ ಹಿಂದೆಯಿಂದ ಆಗಿರೋದಾ? ಮೊನ್ನೆ ಆಗಿರೋದು ಸರ್. ಮೊನ್ನೆ ಆಗಿರೋದು. ಹೌದು. ಓಕೆ ಓಕೆ. ನೀವೇನೇ ಇದ್ರೆ ಈಗ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದು ಅಂತ ನಿರ್ಧಾರ ಮಾಡಿದ್ದೀರಾ? ಹೌದು ಹೌದು ಹೌದು. ಇಲ್ಲ, ಅವರೇ ಹೋಗ್ಬೇಕು ಇವಾಗ. ಏನಕ್ಕೆ ಫಸ್ಟ್ ನಾನ್ ನೋಟಿಸ್ ಕಳ್ಸಿದಲ್ಲ, ಅವರೇ ನೋಟಿಸ್ ಕಳ್ಸಿದ್ ಫಸ್ಟ್ ನನಗೆ. ಸೊ ಅದಕ್ಕೆ ನೋಟಿಸ್ ತಕ್ಕಂಗೆ ನಾವು ಅದಕ್ಕೆ ರಿಪ್ಲೈ ಕೊಟ್ಟಿದೀವಿ ಅವ್ರಿಗೆ. ರಿಪ್ಲೈ ಕೊಟ್ಮೇಲೆನು ಅವ್ರು ಸ್ಟೇಷನ್ಗೆ ಹೋದ್ರು. ಸ್ಟೇಷನ್ ಹೋದ್ಮೇಲೆನು ಅಲ್ಲೂ ಏನು ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ಮೇಲೆ ಅವರು ಅದು ಎಕ್ಸ್ ಸರ್ವಿಸ್ ಮೆನ್, ಆರ್ಮಿ ಸರ್ವಿಸ್ ಮೆನ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ರು. ಅವರು ಬಂದು ಮಾತಾಡಿದ್ರು. ಅವರು ಅದನ್ನ ಹೇಳಿದ್ರು, ದಯವಿಟ್ಟು ನೀವು ಮನೆ ಒಳಗೆ ಬಂದು ನಿಮ್ ತಂದೆ ನೋಡ್ಕೊಂಡು ಹೋಗಿದ್ರೆ ಹೋಗ್ಬೋದು, ಬಟ್ ಗಲಾಟೆ ಮಾಡಂಗಿಲ್ಲ, ಯಾರ ಮೇಲೆ ಕೈ ಮಾಡಂಗಿಲ್ಲ ಅಂತ. ಅದಾದ್ಮೇಲೆ ನಮ್ಮ ಮೇಲೆ ಕೈ ಮಾಡಿದ್ರು. ಸೊ ಅದಾದ್ಮೇಲೆ ನಾವು ಮೊನ್ನೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಈಗ ಹಂಗಾರೆ ಈಗ ಕೋರ್ಟ್ ಅಲ್ಲಿ ಏನಿದ್ರು ತೀರ್ಮಾನ ಮಾಡ್ಕೋಬೇಕು ಸರ್ ನೀವು ಈ ಒಂದು ವಿಚಾರ? ಸಿವಿಲ್ ಮ್ಯಾಟರ್ ಇದು. ನನ್ನ ವಿಚಾರ ನನಗೆ ಹೊರಗಡೆ ಬರೋದು ನಂಗೆ ಇಷ್ಟ ಇಲ್ಲ. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ನಾವೆಲ್ಲ ಇಷ್ಟು ಒಟ್ಟಿಗೆ ಇದ್ದಾಗ ಎಲ್ಲಾನು ಚೆನ್ನಾಗೇ ಇತ್ತು. ಎಲ್ಲಾನು ಅಮೌಂಟ್ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗೇ ತಗೊಂಡಿದ್ದಾರೆ. ಅವರು ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೀನಿ ತುಂಬಾ. ಹಾಗಿರ್ಬೇಕಾದಾಗ ಅವ್ರಿಗೆ ಮದುವೆ ಆದ್ಮೇಲೆ ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಏನು ಅಂದ್ರೆ ಪ್ರಾಪರ್ಟಿ ಅವ್ರ ಹೆಸರು ನಾನು ಮಾಡಿದ್ದೆ. ಬಿಕಾಸ್ ಆರ್ಟಿಸ್ಟ್ ಆಗಿರೋದ್ರಿಂದ ನಮ್ಗೆ ಲೋನ್ ಆಗಲ್ಲ ಅನ್ನೋದಕ್ಕೆ ಒಂದೇ ಕಾರಣಕ್ಕೆ ಅವ್ರ ಹೆಸರಿಗೆ ನಾನು ಮಾಡಿದ್ದು. ಸೊ ಅದನ್ನ ನಮ್ಮ ತಾಯಿ ನನ್ಗೆ ಎಷ್ಟೊಂದ್ ಸರಿ ಹೇಳಿದ್ರು, ಅದನ್ನ ಅವನ ಹೆಸರಿಗೆ ಗಿಫ್ಟ್ ಡೀಡ್ ಮಾಡು ಅಂತ. ಸೊ ನಾನ್ ಸಿಂಗಲ್ ಆಗಿದ್ದ ಕಾರಣ ಅವ್ರು ಮದ್ವೆ ಆದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದುವರೆಗೂ ಇದುವರೆಗೂ ಮಾಡಿರ್ಲಿಲ್ಲ ಅವರು. ಸೊ ನಮ್ಮ ಮಧ್ಯೆ ನಮ್ಮ ತಾಯಿ ತೀರೋದ್ಮೇಲೆ ಇವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೋಸ್ಕರನೇ ಅವ್ರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರೋದು. ಓಕೆ ಸರ್. ಈಗ ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಅಂದ್ರೆ ಇದು ಮಾತುಕತೆ ಕೂತ್ಕೊಂಡು ಸರಿ ಮಾಡ್ಕೊಳ್ಳೋಣ ನಾವೇ, ಈ ಲೆವೆಲ್ಗೆ ಹೋಗೋದು ಬೇಡ ಅನ್ನೋ ತರ ಎಲ್ಲ ಮಾತುಕತೆ ಆಗಿತ್ತು ಅನ್ಸುತ್ತಲ್ವಾ ಸರ್ ಇದು? ಹೌದೌದು. ನನ್ನ ಸ್ನೇಹಿತರು ಬಂದು ಮಾತಾಡಿದ್ದಾರೆ, ನನಗೆ ದಾರೆ ಕೊಟ್ಟಿರುವಂತ ಪರ್ಸನ್ ಅವರು ಬಂದು ಮಾತಾಡಿದ್ದಾರೆ. ಅದ್ರದ್ದು ಆಡಿಯೋ ಪ್ರೂಫ್ ಇದೆ ನಮ್ಮ ಹತ್ರ. ಪ್ರತಿಯೊಂದನ್ನು ನಾನು ಕೋರ್ಟಲ್ ಸಬ್ಮಿಟ್ ಮಾಡ್ತೀನಿ ನಾನು. ಓಕೆ ಸರ್. ಅಂದ್ರೆ ಈಗ ನಿಮ್ಮ ಇವರು ಹೆಂಡತಿ ಮೇಲೆ ಹಲ್ಲೆ ಮಾಡಿದಾರೆ ಅಂದ್ರೆ ಏನಾದ್ರು ಗಂಭೀರವಾಗಿ ಗಾಯ ಆಗಿರೋದು ಅಥವಾ ಅವ್ರಿಗೆ ಏನಾದ್ರು ಇದೆ? ಸಿವಿಲ್ ಕೋರ್ಟ್ ಮ್ಯಾಟರ್ ಇರೋದ್ರಿಂದ ಸಿವಿಲ್ ಕೋರ್ಟ್ ಅಲ್ಲೇ ಅದು ತೀರ್ಮಾನ ಆಗ್ಬೇಕು. ಅಲ್ಲ, ಯಾಕಂದ್ರೆ ಸರ್ ನೀವು ಹೇಳ್ತಿದ್ರೆ ನಿಮ್ದು ಏನು ತಪ್ಪಿಲ್ಲ, ಯಾವ್ರದ್ದು ಎಲ್ಲ ಇದೆ ಅಂತ ಹೇಳ್ತಿದ್ರಲ್ಲ. ಸೊ ಹಂಗಾಗಿ ಮ್ಯಾಟ್ರು ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತ ಅದು ಸ್ವಲ್ಪ ಗೊತ್ತಾದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಷ್ಟೇನೇನು. ಅಲ್ಲಲ್ಲ, ಅದಕ್ಕೆ ಹೇಳ್ತಿರೋದು ನನ್ನ ಮ್ಯಾಟ್ರು
ನನ್ನ ಒಂದು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಹೌದು ಸೊ ಅದನ್ನ ನಾನು ಯಾವ ರೀತಿ ನಾನು ಇಟ್ಕೊಬೇಕು ಆ ರೀತಿ ನಾನು ಇಟ್ಕೊಂಡಿದ್ದೀನಿ. ಯಾರ ಮೇಲೆ ನಾನು ಹಲ್ಲೆ ಮಾಡಿದಲ್ಲ, ಅವರು ನಮ್ಮ ಮನೆಯೊಳಗೆ ಬಂದು ಹಲ್ಲೆ ಮಾಡಿರೋದಕ್ಕೆ ನಮ್ಮ ಹತ್ರ ವಿಡಿಯೋ ಪ್ರೂಫ್ ಇದೆ, ಪ್ರತಿಯೊಂದು ಇದೆ. ಅದು ನಾನು ಸಿವಿಲ್ ಕೋರ್ಟ್ ಅಲ್ಲಿ ಅವ್ರು ಏನ್ ಅಲಿಗೇಷನ್ಸ್ ಆಗ್ತಾರೆ ಅವಾಗ ಕೊಡ್ಬೇಕಾಗಿರೋ ಸಾಕ್ಷಿಗಳನ್ನ ನಾನು ಕೊಡ್ತೀನಿ ನಾನು. ಅಲ್ಲ, ಅದು ಕೂಡ ಒಂದು ಉದ್ದೇಶ ಇರ್ಬೋದಾ ಅಂತ ಸರ್. ನೀವೊಂದು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ನಿಮ್ಮ ಒಂದು ಇಮೇಜ್ ಡ್ಯಾಮೇಜ್ ಮಾಡುವಂತ ಏನಾದ್ರು ಒಂದು ಪ್ರಯತ್ನ ಏನಾದ್ರು ಇರ್ಬೋದಾ ಅಂತ. ಎಕ್ಸಾಕ್ಟ್ಲಿ ಅವ್ರು ಅದನ್ನೇ ಪ್ಲಾನ್ ಮಾಡ್ತಾ ಇರೋದು. ಏನಕ್ಕೆ ಅಂದ್ರೆ ನೋಡಿ, ಅವ್ರ ಹತ್ರ ಎಲ್ಲಾ ಪ್ರೂಫ್ ಇರ್ಬೇಕಾದ್ರೆ, ಪ್ರಾಪರ್ಟಿ ಅವ್ರದೇ ಅಂತ ಇರ್ಬೇಕಾದ್ರೆ ಅವರು ಸಿವಿಲ್ ಕೋರ್ಟ್ ಹೋಗಿ ಆರಾಮಾಗಿ ತಗೊಂಡ್ಬರಲ್ಲ ವಾಪಸ್ನ. ಯಾಕೆ ಹೋಗ್ತಿಲ್ಲ ಅವರು? ಹೌದೌದು. ಏನಕ್ಕೆಂದ್ರೆ ಅಲ್ಲಿ ಪ್ರೂಫ್ ಬರುತ್ತೆ. ಏನಕ್ಕಂದ್ರೆ ಕೋರ್ಟ್ ಇಂದ ಎಲ್ಲಾನು ಕರೆಕ್ಟ್ ಆಗಿ ಆದ್ರೆ, ರಾಂಗ್ ಅಂತ ಪ್ರೂವ್ ಆದ್ರೂ ನಾನು ಇದನ್ನ ಬಿಟ್ಕೊಡಕ್ ರೆಡಿ ಇದೀನಿ. ಅವ್ರು ರಾಂಗ್ ಅಂತ ಪ್ರೂವ್ ಆದ್ರೆ ಅವ್ರು ಬಿಟ್ಟೋಗ್ಲಿ ಅಷ್ಟೇ. ಅದೇ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೋ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನೋ ತರ ಹೇಳ್ತೀವಿ. ಹೌದು. ನಾವ್ ಏನ್ ನೋಡಿ, ನಾವೊಂದು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ನಾವು ಬದ್ಧವಾಗಿರ್ಬೇಕಾಗುತ್ತೆ. ಸೊ ನಾವೊಬ್ರಿಗೆ ಮಾದರಿಯಾಗಿರ್ಬೇಕೇ ಹೊರತು ರಾಂಗ್ ಆಗಿರೋಕೆ ಇಷ್ಟಪಡಲ್ಲ. ಇವತ್ತು ನನ್ನ ಫ್ಯಾಮಿಲಿಗೆ ಬಂದು ಅಸಾಲ್ಟ್ ಮಾಡಿದ್ದಾರೆ, ಹೊಡೆದಿದ್ದಾರೆ, ಥ್ರೆಟ್ನಿಂಗ್ ಮಾಡಿದ್ದಾರೆ ಅನ್ಬೇಕಾದ್ರೆ ನಾನು ಅದನ್ನ ಸ್ವಲ್ಪ ಕಾನೂನು ತರದಲ್ಲೇ ತಗೊಂಡ್ಬೇಕು ನಾನು. ಹೌದೌದು ಸರ್, ಯಾವ್ದೇ ವಿಚಾರ ಅಲ್ಲೇ ಮಾಡೋ ಲೆವೆಲ್ಗೆ ಹೋದಾಗ ಸುಮ್ಮನೆ ಇರಕ್ಕಾಗಲ್ಲ. ಹೌದೌದು. ಸೊ ಹಾಗಾಗಿ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನನ್ನ ಲಾಯರ್ ಅದನ್ನೇ ಹೇಳಿದ್ದಾರೆ, ನೀವೇನು ಮಾತಾಡಕ್ ಹೋಗ್ಬೇಡಿ, ಬಿಕಾಸ್ ಆಫ್ ಅವ್ರ ಬೇಕಾಗಿರೋದೇ ಅದು. ನಿಮ್ಮ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ನಿಮ್ಮ ಹೆಸರನ್ನ ಹಾಳು ಮಾಡ್ಬೇಕು ಅಂತ ಇವಾಗ ಕೂತ್ಕೊಂಡಾಗ ನಾವು ಅದಕ್ಕೆ ಅವಕಾಶ ಮಾಡ್ಕೊಳಕ್ ರೆಡಿ ಇಲ್ಲ ನಾವು. ಸೊ ಅದನ್ನ ಅವ್ರು ಸಿವಿಲ್ ಕೋರ್ಟ್ ನಾವು ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೇ. ಅದೇ ಸರ್, ಏನಂದ್ರೆ ನಾವು ಅದಕ್ಕೆ ಈ ರೀತಿ ನಿಮ್ಗೆ ಆಯ್ತು ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ನಿಮ್ಮ ಪರ್ಸನಲ್ ಆಗಿ ಕಾಲ್ ಮಾಡಿದೆ. ಇದ್ರ ಬಗ್ಗೆ ನೀವೇನಾದ್ರು ಮಾಹಿತಿ ಕೊಡ್ತೀರಾ ಅಂದ್ರೆ, ನಮ್ಮ ಲೈವ್ ನ್ಯೂಸ್ ಅಲ್ಲಿ ಏನಾದ್ರು ಹಂಚ್ಕೊಳ್ಳೋದಿದ್ರೆ ಒಂದು ಹೇಳೋದಿದ್ರೆ ಅದಕ್ಕೋಸ್ಕರ. ಮಾಡಂಗಿದ್ರೆ ನಾನು ಯಾವಾಗ ಮಾಡ್ಬೋದಿತ್ತಲ್ವಾ? ಹೌದು, ಇವಾಗ ನಾನು ಒಬ್ಬ ಇಂಡಸ್ಟ್ರಿ ಇರೋನು, ಹೌದೌದು ಸರ್, ಗೊತ್ತು. ಆಲ್ಮೋಸ್ಟ್ 15-16 ವರ್ಷದಿಂದ ಇರೋನು. ನಾನು ಏನ್ ಬೇಕಾದ್ರೂ ಮಾಡ್ಬೋದಿತ್ತಲ್ವಾ? ನಾನು ಅದನ್ನ ಮಾಡಕ್ ಹೋಗಿಲ್ಲ. ಏನಕ್ಕೆ ಅಂದ್ರೆ ನಾವು ಕಷ್ಟಪಟ್ಟು ಒಂದ್ ಹೆಸರು ಮಾಡಿರ್ತೀವಿ. ಹೌದೌದು. ಈ ಸ್ಟೇಜ್ ಬರೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮ್ಗೆ ಮಾತ್ರ ಗೊತ್ತಿರುತ್ತೆ ಹೊರತು ಅವ್ರು ಗೊತ್ತಿರಲ್ಲ. ಆಕ್ಟಿಂಗ್ ಫೀಲ್ಡ್ ಅಲ್ಲಿ ನಿಮ್ಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಪ್ರತಿಯೊಂದು ಜಾಗಕ್ಕೆ ಹೋಗಿ. ಸೊ ಇವತ್ತು ನಾನು ಒಂದು ಬೆಳಿತಿದ್ದೀನಿ ಅನ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಚೆನ್ನಾಗಿ ಇರ್ಬೇಕು, ನನ್ನ ತಮ್ಮ ಅಂತ ಇರ್ಬೇಕೆ ಹೊರತು ಅವ್ರಿಗೆ ಈ ರೀತಿ ಹೋಗಿ ಸ್ಟೇಷನ್ ಹೋಗಿ ಕೋರ್ಟ್ ಹೋಗ್ತೀನಿ ಅವೆಲ್ಲ ಇಲ್ಲ. ಹೌದೌದು. ಈಗ ಒಂದು ತಮ್ಮನ ಬೆಳವಣಿಗೆನೆ ಸಹಿಸ್ತಾ ಇಲ್ವಾ ಅಂತ ಇವರು. ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಿಲ್ವಾ? ಅದನ್ನೇ ಅವ್ರಿಗೆ ಆಗ್ತಿರೋದು ಪ್ರಾಬ್ಲಮ್. ಇವಾಗ ಅವ್ರು ಹೇಳ್ಬೋದು, ಇಲ್ಲ ಬೆಳವಣಿಗೆಗೆ ನಾವು ನಿಂತಿದ್ವಿ ಅಂತ. ನಿಂತ ಮೇಲೆ ಇಷ್ಟು ದಿವಸ ನಿಂತ ಮೇಲೆ ಇವಾಗ ನಮ್ಮ ಪ್ರಾಬ್ಲಮ್ ನಿಮಗೆ? ಹೌದು, ಇಷ್ಟು ದಿನ ಚೆನ್ನಾಗಿದ್ದು ಈಗ ಯಾಕೆ ಇದ್ದಕ್ಕಿದ್ದಂಗೆ ಈ ತರ ಅಂತ. ಅದಕ್ಕೆ ಹೇಳಿಲ್ವಾ, ನಮ್ಮ ಕಡೆಯಿಂದ ಯಾರೆಲ್ಲ ಬಂದು ಮಾತಾಡ್ಬೇಕು ಎಲ್ಲರೂ ಬಂದು ಮಾತಾಡಿದ್ದಾರೆ. ಒಂದು 4-5 ಜನ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು, ನಿಮ್ಗೆ ಏನ್ ಬೇಕು ಮೇಡಮ್, ಈ ತರ ಬೇಕಾ, ನಿಮ್ಗೆ ದುಡ್ಡು ಬೇಕಾ, ಮನೆ ಬೇಕಾ, ದುಡ್ಡು ಬೇಕಾ, ಸರಿ ನಾವು ಮಾಡ್ಕೊಡ್ತೀವಿ, ನಿಮ್ಗೆ ದುಡ್ಡು ಕೊಡ್ತೀವಿ ಅಂದ್ರು. ಫಸ್ಟ್ ದುಡ್ಡು ಬೇಕು ಅಂದ್ರೆ ಅದಕ್ಕೆ ದುಡ್ಡು ಬೇಡ ಅಂದ್ರು. ಆಯ್ತು, EMI ಕಟ್ಕೊಂಡು ಹೋಗ್ಬೇಕು ಅಂದ್ರೆ EMI ಕಟ್ತೀವಿ ಅಂತ ಹೇಳಿದೆ. ಅದಕ್ಕೆ ನನಗೆ ಸಾಕ್ಷಿ ಬೇಕಲ್ಲ, ನಾವು ಕಟ್ತೀವಿ ಅನ್ನೋದಕ್ಕೆ. ಇವರೆಲ್ಲರೂ ಇಟ್ಕೊಂಡ್ಬಿಟ್ಟು ಮನೆಗೆ ನಾನೇನಕ್ಕೆ ಕೆಳಗೆ ಹೋಗ್ಬೇಕು? ಹೌದೌದು ಸರ್, ಅದು ನಿಜ, ನೀವು ಹೇಳ್ತಿರೋದು ಕರೆಕ್ಟ್. ಯಾಕಂದ್ರೆ ಎಲ್ಲಾ ರೀತಿಯಲ್ಲಿ ಹೇಳಿದ್ಮೇಲೂ ಕೂಡ ಅವ್ರು ಈ ರೀತಿಯಾಗಿ ನಡ್ಕೊಂತಿದ್ದಾರೆ ಅಂದ್ರೆ ಅದು ಬೇಕು ಅಂತಾನೆ ಮಾಡ್ತಾ ಇದಾರೆ ಅಂತ ಒಂದ್ ರೀತಿ ಅನ್ಸುತ್ತೆ. ಅಫ್ಕೋರ್ಸ್. ಸೊ ಅದನ್ನ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಾವು ಬಗೆಹರಿಸ್ಕೊಬೇಕು ಅಂತ ನಾನು ಸುಮ್ಮನೆ ಇದ್ದಿದ್ದು ಇಷ್ಟು ದಿವಸ. ಇವಾಗ ನೀವೇ ನೋಡಿ, ನಿಮಗೆ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿರ್ಬೋದು. ಇಲ್ಲ ಸರ್, ಆಕ್ಚುಲಿ ನನಗೆ ಗೊತ್ತಾಯ್ತು. ಸೊ ಅದಕ್ಕೆ ನಾನೇ ಕೇಳೋಣ ನಿಮ್ಮ ಹತ್ರ, ಅದು ನಿಜಾನೋ ಸುಳ್ಳ ಅಂತ ಅದಕ್ಕೆ ಕಾಲ್ ಮಾಡಿದ್ದು. ಮೊನ್ನೆ ನೀವು ಒಂದು ಇಂಟರ್ವ್ಯೂ ಮಾಡ್ಬೇಕು ಅಂತ ಕೇಳಿದ್ರಿ. 2-3 ಟೈಮ್ಸ್ ನಿಮಗೆ ಕಾಲ್ ಮಾಡಿದ್ದೀನಿ ನಾನು ತುಂಬಾ ಸಲ. ಸೊ ಹಾಗಾಗಿ ನಾನು ಅದನ್ನ ಟೈಮ್ ಮಾಡ್ಕೊತಿದ್ದೆ. ಅದ್ರ ಮಧ್ಯೆ ಬಂದು ಗಲಾಟೆ ಮಾಡೋದು ಅವೆಲ್ಲ ಮಾಡ್ತಿದ್ದಾಗ ನಾನು ಅದ್ರ ರೀತಿ ರೆಸ್ಪಾಂಡ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಈಗಲೂ ಅಷ್ಟೇ ಬಂದು ನಿನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಕಳಿಸಿದ್ದಾರೆ ಇನ್ಸ್ಪೆಕ್ಟರ್. ನೋಡಿ, ದಯವಿಟ್ಟು ಅದನ್ನ ಗಲಾಟೆ ಮಾಡ್ಕೊಳ್ಳುವಂಥದ್ದೆಲ್ಲ ಈಗ ಪಬ್ಲಿಕ್ ಫಿಗರ್. ಹಾ ಸರ್, ಹೌದೌದು, ಹೇಳಿ ಸರ್, ಕೇಳಿಸ್ತಾ ಇದೆ. ಅವರು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಅವರು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ. ನೀವೇನೇ ಇದ್ರೂ ಸಿವಿಲ್ ಮ್ಯಾಟರ್ ಇರೋದ್ರಿಂದ ದಯವಿಟ್ಟು ನೀವು ಕೋರ್ಟ್ಗೆ ಹೋಗಿ ತೀರ್ಮಾನ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನೀವು ಅವ್ರ ಮನೆ ಹತ್ರ ಹೋಗಿ ಕೂರ್ದು, ಅವರು ನಿಮ್ಮ ಮನೆ ಹತ್ರ ಬರೋದಿಲ್ಲ. ನಾನು ಇದುವರೆಗೂ ಮನೆ ಹತ್ರ ಕಾಲಿಟ್ಟಿಲ್ಲ ನಾನು. ಅವ್ರು ಪ್ರತಿ ಸರಿನೂ ಬಂದು ಹೋಗಿರೋದಕ್ಕೆ ನನ್ನ ಹತ್ರ ವಿಡಿಯೋ ಪ್ರೂಫ್ ಇದೆ. ಬಿಕಾಸ್ ನಾನು CC ಕ್ಯಾಮ್ರಾ ಹಾಕ್ಸಿದ್ದೀನಿ. ಅವ್ರು ಯಾರ ಜೊತೆ ಬಂದ್ರು, ಹೆಂಗ್ ಬಂದ್ರು, ಅವರವರೇ ಗೇಟ್ ತಗೊಂಡು ಒಳಗಡೆ ಬಂದ್ಬಿಡೋದು, ನಾವು ಇದರ ಟೈಮ್ ಒಳಗೆ ನಿಂತ್ಕೊಳ್ಳೋದು, ಅದೆಲ್ಲ ತುಂಬಾ ಮಾಡಿದ್ದಾರೆ. ಸಪೋರ್ಟ್ ಮಾಡ್ತಾರೆ. ಅದೇ ಹೇಳ್ತೀವಿ ನಾವು ಇಲ್ದಿರೋ ಟೈಮ್ ಅಲ್ಲಿ. ನೀವು ನೋಡಿರ್ಬೋದು, ರೀಸೆಂಟ್ ಆಗಿ ನಾನು ಎಲ್ಲಾ ಫಂಕ್ಷನ್ ಹೋಗ್ತಾ ಇರ್ತೀನಿ. ಒಂದು ಹೊರದೇಶಕ್ಕೆ ಹೋಗ್ತಾ ಇರ್ತೀನಿ, ರಾಜ್ ಕಪ್, ಕ್ರಿಕೆಟ್, ಅಲ್ಲಿ ಹೋಗ್ತಾನೆ ಇರ್ತೀವಿ. ಸೊ ಆತರ ಹೋದಾಗ ಒಳಗಡೆ ಬಂದು ಏನಾದ್ರು ಒಂದು ಆದ್ರೆ ಅದು ಪ್ರಾಬ್ಲಮ್ ಆಗಲ್ವಾ? ಹೌದೌದು, ಅದಕ್ಕೆ ಯಾರು ಜವಾಬ್ದಾರಿ ಅನ್ನೋತಾರೆ. ನಿಮ್ಗೊಂದು ಭಯ ಇರುತ್ತೆ ಎಲ್ಲಾದ್ರೂ ಹೊರಗಡೆ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಕೂಡ. ಅಫ್ಕೋರ್ಸ್. ಸೊ ಹಾಗಾಗಿ ದಯವಿಟ್ಟು ಇದನ್ನ ನಾನು ಟಿವಿ ಮುಖಾಂತರ ತರೋಕೆ ನಂಗೆ ಇಷ್ಟ ಇಲ್ಲ. ಇದು ಕೋರ್ಟ್ ಮುಖಾಂತರ ನಮಗೆ ನ್ಯಾಯಾಲಯದಲ್ಲಿ ಏನ್ ನ್ಯಾಯ ಸಿಗುತ್ತೋ ಅದಕ್ಕೆ ಕರೆಕ್ಟ್ ಮಾಡ್ತೀವಿ ಅಷ್ಟೇ. ಅದಕ್ಕೆ ಇಲ್ಲ ಸರ್, ತುಂಬಾ ಕಡೆ ವೆಬ್ಸೈಟ್ ಅಲ್ಲೆಲ್ಲ ಅದು ಬರ್ತಾ ಇತ್ತು. ಅದಕ್ಕೆ ನಿಜಾನ ಸುಳ್ಳ ಫೇಕ್ ಅಂತ ತಿಳ್ಕೊಬೇಕು ಅಂತ ನಾವು ಅಷ್ಟೇ. ವೆಬ್ಸೈಟ್ ಅಲ್ಲಿ ಹಾಕಿದಾರಂತ. ಹಾ ಸರ್, ಕೆಲವು ಕಡೆ ಹೇಳಿದ್ರು ನಮ್ಗೆ ಈ ತರ ಹಿಂಗ ಆಗಿದೆ ನೋಡಿ, ನಿಮ್ಗೆ ಯಾರಾದ್ರೂ ಗೊತ್ತಾ ಅಂತ ಕೇಳಿದ್ರು. ನಾನು ಅದಕ್ಕೆ ನನಗೆ ಗೊತ್ತಲ್ವಾ ಕೇಳೋಣ. ಇನ್ನೊಂದೇನಂದ್ರೆ, ವಿತೌಟ್ ಮೈ ಪರ್ಮಿಷನ್ ಒಂದು ಫ್ಯಾಮಿಲಿ ಹೊರಗಡೆ ಹಾಕೋ ಹಾಗೆ ಇಲ್ಲ. ಹೌದೌದು. ಹಾಕಿದಾಗ ನಾವು ಗೊತ್ತಾಗುತ್ತೆ. ನಾವು ಹೊರಗಡೆಯಿಂದ ನಾನು ಏನ್ ತರಬೇಕು ಅದನ್ನ ಮತ್ತೆ ನಾನು ಲಾಯರ್ ಮೂಲಕ ತರ್ತೀನಿ ನಾನು. ಡೆಫಿನೆಟ್ಲಿ ಹಾಗೆ ಆಗುತ್ತೆ. ವಿಡಿಯೋ ಮಾಡಿದ್ರೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತಲ್ವಾ, ನಾವು ಇಂಡಸ್ಟ್ರಿ ಇರೋರಲ್ವಾ.
ಹೌದು ಸರ್, ಈಗ ಏನಾಗ್ಬಿಡುತ್ತೆ ಅಂತ ಸರ್, ಪಬ್ಲಿಕ್ ಫಿಗರ್ ಅಂತ ಬಂದಾಗ ಏನೇ ಒಂದು ವಿಚಾರ ಆದರೂ ಕೂಡ ಅವು ಸ್ವಲ್ಪ ಗುಟ್ಟಾಗಿರೋದು ಕಷ್ಟ, ಬೇಗ ಹೊರಗಡೆ ಬಂದ್ಬಿಡುತ್ತೆ ಈ ಥರ ಆದಾಗ. ಅದೇ ಅಲ್ವಾ ಬೇಕಾಗಿರೋದು ನೋಡಿ. ಇವಾಗ ಎಲ್ಲಾ ಕಡೆ ಟ್ರೈ ಮಾಡ್ಕೊಂಡ್ ಬಂದ್ರು, ಇವಾಗ ಫೈನಲ್ ಆಗಿ ಇದಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಏನಕ್ಕೆ ಬಂದ್ರು? ನೀವು ಕೋರ್ಟ್ಗೆ ಹೋಗೋದನ್ನ ಮ್ಯಾಟ್ರನ್ನ ನೀವು ಯಾಕೆ ನೀವು ಮೀಡಿಯಾ ಮುಂದೆ ತಗೊಂಡು ಹೋಗ್ತಿದ್ದೀರಾ? ಅದು ತಪ್ಪಲ್ವಾ? ಹೌದೌದು ತಪ್ಪ ಅವ್ರ ಕಡೆಯಿಂದ ತಪ್ಪು ಮಾಡಿದಾಗ ಸರ್, ಅವ್ರು ತಗೊಂಡೋಗಿದಾರ ನೀವು ಅಂತ ಏನಿಲ್ಲ ಸರ್ ಇದರಲ್ಲಿ. ಬಟ್ ನಿಮ್ಗೆ ಏನಾದ್ರು ಈ ಥರ ಒಂದು ನಿಜವಾಗ್ಲೂ ಒಂದು ಅನ್ಯಾಯ ಅವ್ರ ಕಡೆಯಿಂದ ದೌರ್ಜನ್ಯ ಆಗಿದೆ ಅಂದಮೇಲೆ ಅದು ಗೊತ್ತಾಗೋದು ಕೂಡ ಒಂದು ರೀತಿ ಒಳ್ಳೇದು ಅನ್ಸುತ್ತೆ ಸರ್. ಯಾಕೆಂದರೆ ಈ ಥರ ಇದಾಗ್ತಾ ಇದೆ ಇಂಥವ್ರಿಗೆ, ಈಗ ಅನ್ಯಾಯ ಆಗ್ತಿದೆ ಅನ್ನೋದು ಗೊತ್ತಾಗೋದು ಕೂಡ ಒಂದು ಒಳ್ಳೆ ರೀತಿಯಲ್ಲೇ ಆಗುತ್ತೆ ಸರ್. ಅದು ಎಲ್ಲನೂ ನೆಗೆಟಿವ್ ಆಗೇ ಆಗಲ್ವಲ್ಲ ಸರ್. ಈಗ ನಿಮ್ಮ ಒಬ್ಬ ವೈಫ್ ಮೇಲೆ ಅಲ್ಲೇ ಮಾಡಿದಾರಂದ್ರೆ ಅದೇನು ಸಣ್ಣ ವಿಚಾರ ಅಲ್ಲ ಸರ್. ಅದು ಅವ್ರಿಗೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇವಾಗ ನೋಡಿ, ಅದನ್ನೇ ಹೇಳ್ತಾ ಇರೋದು. ಇದನ್ನ ನಾನು ಕರ್ನಾಟಕ ಜನತೆಗೆ ತೋರಿಸುವಂತದ್ದಲ್ಲ. ಇದು ನನ್ನ ಫ್ಯಾಮಿಲಿ ಮ್ಯಾಟರ್ ಆಗಿರೋದ್ರಿಂದ, ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ನಾನು ಕೋರ್ಟ್ ಮುಖಾಂತರ ನಾನು ಆನ್ಸರ್ ತಗೋಬೇಕಾಗುತ್ತೆ ಅಲ್ವಾ? ಹೌದೌದು, ಕೋರ್ಟ್ ಮುಖಾಂತರ ಅದೇನಿದೆ ಹೋರಾಟ ಮಾಡಿ ಕರ್ನಾಟಕ ಜನತೆ ಮುಂದೆ ಬಂದು ಕುತ್ಕೊಂಡಾಗ ಅಲ್ಲೇನಾಗುತ್ತೆ? ಅಲ್ಲಿ ನಮ್ ನ್ಯಾಯ ಸಿಗುತ್ತಾ? ಇಲ್ವಲ್ಲ. ಬರೀ ಜನಗಳಿಗೆ ಗೊತ್ತಾಗುತ್ತೆ ಅಷ್ಟೇ. ಬಟ್ ಅದೇ ಗೊತ್ತಾಗಂಗಿದ್ರೆ ನನಗೆ ಕೋರ್ಟ್ ಮೂಲಕ ಗೊತ್ತಾಗ್ಲಿ ನನಗೆ ಅಲ್ವಾ? ನಮ್ಗೆ ಆನ್ಸರ್ ಎಲ್ಲಿ ಸಿಗುತ್ತೆ, ನಮ್ ನ್ಯಾಯ ಎಲ್ಲಿ ಸಿಗುತ್ತೆ, ಅಲ್ಲೋಗಿ ನಿಂತ್ಕೊಂಡಾಗ ನಮ್ಗೆ ಸಿಗೋದಲ್ವಾ? ಹೌದು ಸರ್, ಖಂಡಿತ. ನಾವು ಇಲ್ಲೇ ಇರ್ತೀವಿ, ನಾವು ಕೋರ್ಟಲ್ಲಿ ಇರ್ತೀವಿ ನಾವು ಅಷ್ಟೇ. ಅದಕ್ಕೆ ಅಲ್ಲಿ ಕ್ಲಿಯರ್ ಆದ ತನಕ ಅದು ಏನೇ ಇದ್ರು ಕೂಡ ಊಹಾಪೋಹದ ಮಾತುಗಳಿರುತ್ತೆ ಅಷ್ಟುಬಿಟ್ರೆ, ಕೋರ್ಟಲ್ಲಿ ಕ್ಲಿಯರ್ ಆದ ಮಾತ್ರ ಸತ್ಯ ಏನು ಸುಳ್ಳೇನು ಅಂತ ಗೊತ್ತಾಗೋದು. ಬಟ್ ನಿಮ್ಮ ಸ್ಟ್ಯಾಂಡ್ ಏನಿದೆ ಅದು ನೀವು ಫುಲ್ ಸ್ಟ್ರಾಂಗ್ ಆಗಿದ್ದೀರಲ್ಲ, ಸೊ ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಕಡೆಯಿಂದ ಏನು ರಾಂಗ್ ಇಲ್ಲ ಅಂತ. ಯಾಕಂದರೆ ನೀವು ಯಾವುದೇ ರೀತಿಯಾಗಿ ಇದುವರೆಗೂ ನಾವು ಈ ಥರ ಒಂದು ಕೇಳಿರಲಿಲ್ಲ ನಿಮ್ಮ ಬಗ್ಗೆ ಯಾವುದೇ ಒಂದು ವಿಚಾರಗಳನ್ನು. ನಾನು ಅದೇ ಹೇಳ್ತಿಲ್ವ, ಇಂಡಸ್ಟ್ರಿಯಲ್ಲಿ ನಾನು ಎಷ್ಟು ನೀಟಾಗಿ ಬಂದಿದ್ದೀನಿ, ಎಷ್ಟು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಕಂಟಿನ್ಯೂಸ್ ಆಗಿ ನಾನು ಯಾರ್ಯಾರಿಗೆ ಎಷ್ಟೆಷ್ಟು ಒಳ್ಳೇದು ಮಾಡಿದ್ದೀನಿ ಅನ್ನೋದನ್ನ ನನ್ನ ಜೊತೆ ಇರುವಂತ ಸ್ನೇಹಿತರು ಗೊತ್ತಿದೆ. ಹೌದೌದು. ಮತ್ತೆ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಯಾವತ್ತು ರಂಜಿತ್ ಈ ತರ ಅಂತ ಬಂದಿಲ್ಲ ನಿಮ್ಗೆ? ಇಲ್ಲ ಸರ್, ನಾವು ಅದಕ್ಕೆ ಸರ್ ಶಾಕ್ ಆಗಿದೆ ನಮಗೂ ಕೂಡ. ಏನು ಈ ಥರ ಬಂತಲ್ಲ, ಯಾವತ್ತು ಏನು ಇವ್ರ ಬಗ್ಗೆ ಒಂದೂ ಈ ಥರ ಮಾರ್ಕ್ ಅನ್ನೋದೇ ಇರಲಿಲ್ವಲ್ಲ ಅಂತ ನಾವು ಅದನ್ನೇ ಕನ್ಫರ್ಮ್ ಮಾಡ್ಕೊಳಕ್ಕೆ ನಾನು ಫೋನ್ ಮಾಡಿದ್ದೆ ಅಷ್ಟೇ. ಇಲ್ಲ ಇದು ಫ್ಯಾಮಿಲಿ ಮ್ಯಾಟರ್ ಆಗಿರೋದ್ರಿಂದ ಅವ್ರು ತಗೊಂಡೋಗ್ಲಿ, ನಾವು ಆಲ್ರೆಡಿ ರಿಪ್ಲೈ ಕೊಟ್ಟಿದ್ದೀವಿ. ಆ ರಿಪ್ಲೈ ಮಾಡಕ್ಕೆ ರೆಡಿ ಆಗ್ತಿಲ್ಲ ಅನ್ಬೇಕಾದ್ರೆ ಅವ್ರ ಹತ್ರನೇ ತಪ್ಪಿದೆ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಹೋಗ್ಲಿ, ಕೋರ್ಟ್ ಮುಖಾಂತರ ಹೋಗ್ಲಿ, ನಾನು ಮಾತಾಡ್ತೀನಿ, ಅಲ್ಲೇ ಆನ್ಸರ್ ಕೊಡ್ತೀನಿ. ಜಡ್ಜ್ ನ್ಯಾಯಾಲಯದಲ್ಲಿ ನಮ್ಗೆ ಏನ್ ಕೊಡ್ತಾರೋ ಪ್ರೂಫ್ ಅದನ್ನ ನಾನು ತಗೊಂಡೋಗಕ್ಕೆ ಈಸಿ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.